ಮಹಿಳಾ ಸಂತರಲ್ಲಿ ಒಬ್ಬರಾದ ಮಾತಾ ಸುಭದ್ರಾ ದೇವಿಯ ಪುಣ್ಯ ದಿವ್ಯ ಜೀವನವನ್ನು ಕುರಿತು ಸ್ಮರಿಸೋಣ. ಅದವರ ಪುಸ್ತಕ, ಅವರ ಜೀವನ ಪುಸ್ತಕ ಚರಿತ್ರೆ 3 ಭಾಷೆಯಲ್ಲಿ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಯಲ್ಲೂ ಇದೆ. ಅದು ಕಡಲ ತಡಿಯಿಂದ ಹಿಮಗಿರಿಯವರೆಗೆ ಅಂತ ಆ ಪುಸ್ತಕದ ಕನ್ನಡದ ಶೀರ್ಷಿಕೆ. ಕನ್ನಡದ ಪುಸ್ತಕದಲ್ಲಿ, ಕನ್ನಡ ಭಾಷೆಯ ಪುಸ್ತಕ ಶೀರ್ಷಿಕೆ ಕಡಲ ತಡಿಯಿಂದ ಹಿಮಗಿರಿಯವರೆಗೆ. ಈ ಮಹಿಳೆಯ, ಈ ಮಹಾಸಂತರ ಹೆಗ್ಗಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಕಡಲ ತಡಿಯಿಂದ, ಅಂದ್ರೆ ಕಡಲ ತಡಿ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಉಡುಪಿಯಲ್ಲಿ ಜನಿಸಿದ್ದೀವಿ. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಒಳ ಹತ್ತಿರದಲ್ಲಿ ಕುಂದುವಟ್ಟು ಅಂತ ಒಂದು, ಕುಂದು ಬೆಟ್ಟ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಜನಿಸಿದ ಆಕೆ ಆಧ್ಯಾತ್ಮಿಕ ಸಾಧನೆ ಪರ್ಯವಸಾನವಾಗಿದೆ ಎಲ್ಲಿ ಅಂತ ಹೇಳಿದ್ರೆ, ಹಿಮಾಲಯದ ಅತ್ಯುನ್ನತ ಶಿಖರಗಳಲ್ಲಿ ಒಂದಾದ ತಪೋವನದಲ್ಲಿ. ಅಲ್ಲಿ ಅವರ ಆಧ್ಯಾತ್ಮಿಕ ಸಾಧನೆ ಪರ್ಯವಸಾನವಾಯಿತು. ಅಂದ್ರೆ ಕಡಲ ತಡಿಯಿಂದ ಹಿಮಗಿರಿಯವರೆಗೆ ಅವರು ಆಧ್ಯಾತ್ಮಿಕ ಔನ್ನತ್ಯವನ್ನು ತಲುಪಿತು ಅಂತ ಹೇಳಿ ಆ ಪುಸ್ತಕ ಶೀರ್ಷಿಕೆ ಹಾಗಂತ ಕೊಟ್ಟಿದ್ದಾರೆ. ಹೀಗೆ ಹೆಗ್ಗಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ತಪೋವನ. ತಪೋವನ ಅಂತ ಹೇಳಿದ್ರೆ 4, ಇಲ್ಲಿ ಇರೋರೆಲ್ಲ ಬಹುಶಃ ಅನೇಕ ಜನರು ಹಿಮಾಲಯ ನೋಡಿದ್ದೀರಾ, 4 ಧಾಮ ನೋಡಿದ್ದೀರಾ, 4 ಧಾಮಗಳನ್ನು ನೋಡಿದ್ದೀರಾ ಹೆಚ್ಚು ಕಡಿಮೆ ಅಲ್ವಾ. ಆ 4 ಧಾಮಗಳಲ್ಲಿ ಗಂಗೋತ್ರಿ ಒಂದು. ಗಂಗೋತ್ರಿಯಿಂದ ಇನ್ನೂ ಸ್ವಲ್ಪ ಒಂದು 20 ಕಿಲೋಮೀಟರ್ ಮೇಲೆ ಹೋದ್ರೆ ಗೋಮುಖ, ಅದು ಗಂಗೆಯ ಉಗಮ ಸ್ಥಾನ. ಗಂಗೆಯ ಉಗಮ ಸ್ಥಾನ ಅದು ಗೋಮುಖ. ಅಲ್ಲಿಗೆ ಹೋಗೋದೇ ತುಂಬಾ ಕಷ್ಟ, ತುಂಬಾ ಕಡಿದಾದ ದಾರಿಗಳು, ಅಲ್ಲೆಲ್ಲನೂ ತುಂಬಾ ದುರ್ಗಮವಾದ ರಸ್ತೆಗಳದು. ಅಲ್ಲಿಂದಲೂ ಮೇಲೆ ತಪೋವನ ಅಂತ, ಅಲ್ಲಿಂದಲೂ ಮೇಲೆ ತುಂಬಾ ದುರ್ಗಮವಾದ ರಸ್ತೆಯಲ್ಲಿ ತಪೋವನ ಅಂತ ಒಂದು ಸ್ಥಳ. ಅದೇ ಇದ್ರಲ್ಲೇ ಈ 4 ಧಾಮ ಬರ್ತಲ್ಲ, ಗಂಗೋತ್ರಿ, ಯಮುನೋತ್ರಿ, ಅದೇ ರೀತಿ ಅದೊಂದು ಅಂತ ಅಷ್ಟು ಎತ್ತರದಲ್ಲಿ ಜನಸಂಚಾರವೇ ಇರೋಲ್ಲ. ಒಂದು ಜನಸಂಚಾರ ಇಲ್ಲ. 6 ತಿಂಗಳು ಸಂಪೂರ್ಣವಾಗಿ ಹಿಮಾವೃತವಾಗ್ಬಿಡುತ್ತೆ. ಸಂಪೂರ್ಣ ಹಿಮಾವೃತ. ಯಾವ ತರ ಹಿಮಾವೃತ ಆಗುತ್ತೆ ಅಂದ್ರೆ, ಅಲ್ಲಿಗೆ ಹೋಗೋ ದಾರಿಗಳಿದೆಯಲ್ಲ, ಒಂದು ದಾರಿ ಇರುತ್ತೆ ಅಷ್ಟೇ. ತಾನೇ ನೀವೇ ನೋಡಿದಿರಲ್ಲ, ನೋಡಿದವ್ರು ಗೊತ್ತಿದೆ. ಒಂದೊಂದೇ ದಾರಿ ಇರುತ್ತೆ ಒಂದು ಬೆಟ್ಟಕ್ಕೆ ಹೋಗಕ್ಕೆ. ಅಲ್ಲಿಗೆ ಹೋಗುವ ದಾರಿಗಳು ಮುಚ್ಚಿ ಹೋಗ್ಬಿಡುತ್ತೆ ಹಿಮಾವೃತದಿಂದಾಗಿ. ಆಮೇಲೆ ಸೂರ್ಯ ದಿನಗಟ್ಟಲೆ ಅಲ್ಲಿ ಬರೋದೇ ಇಲ್ಲ, ಸೂರ್ಯ ಉದಯವೇ ಆಗೋದಿಲ್ಲ. ಯೋಚನೆ ಮಾಡಿ, ಸೂರ್ಯನೇ ಉದಯ ಆಗೋದಿಲ್ಲ ಅಂದ್ರೆ 24 ಗಂಟೆ ಹೇಗಿರ್ಬೋದು? 24 ಗಂಟೆ ಕತ್ಲೇನೆ, 24 ಗಂಟೆಯೂ ಕತ್ಲೆ. ಎಲೆಕ್ಟ್ರಿಸಿಟಿ ಎಲ್ಲ ಮಾತಾಡೋ ಹಂಗೆ ಇಲ್ಲ ಅಲ್ಲಿ, ಏನ್ ಇರ್ಲಿಕ್ಕೆ ಸಾಧ್ಯ ಅಲ್ಲ ಅಲ್ವಾ. ಪಶು ಪಕ್ಷಿ ಪ್ರಾಣಿಗಳು ಇಲ್ಲ, ಗಿಡ ಮರಗಳು ಬೆಳೆಯುವುದಿಲ್ಲ ಹಿಮಾವೃತವಾಗಿದ್ದರಿಂದ. ಇಂತಹ ದುರ್ಗಮವಾದ ಸ್ಥಳ. ಆಮೇಲೆ ನೀರು, ಕುಡಿಯುವ ನೀರು ಕೂಡ ಸಿಗಲ್ಲ. ಯಾಕೆಂದ್ರೆ ಅದು ಅಷ್ಟೊಂದು ಹಿಮಾವೃತ ಶೈತ್ಯ ಪ್ರದೇಶ ಅಂತ ಹೇಳಿದ್ರೆ, ಅದು ನೀರು ಕೂಡ ಹಿಮಗಡ್ಡೆ ಆಗ್ತದೆ. ನೀವು ನೀರು ಕುಡಿಬೇಕಂತ ಬಾಯಕ್ಕೆ ಆಯ್ತು ಅಂತ ಹೇಳಿದ್ರು ಕೂಡ ಆ ಹಿಮಗಡ್ಡೆನ ಕರಗಿಸಿ ಕುಡಿಬೇಕಾಗುತ್ತೆ. ಇಂತಹ ಸ್ಥಳದಲ್ಲಿ ಒಬ್ಬ ಮಹಿಳೆ, ಏಕೈಕ ಮಹಿಳೆ, ಒಬ್ಬಳೆ ಏಕಾಂಗಿಗೆ 9 ವರ್ಷ ಸಾಧನೆ. ಒಂದಲ್ಲ ಎರಡಲ್ಲ, 9 ವರ್ಷ. ಒಂದು ಸಾರಿ ಮೇಲಕ್ಕೆ ಹೋದ ತಕ್ಷಣ ಅವರು ಮೇಲೆ ಹತ್ತದ ಮೇಲೆ ತಪೋವನಕ್ಕೆ ಕೆಳಗೆ ಇಳಿಲೇ ಇಲ್ಲ 9 ವರ್ಷ ತನಕ. 9 ವರ್ಷಕ್ಕೂ ಯಾಕೆ ಇಳಿದ್ರು ಅಂತ ಈ ಮುಂದೆ ನೋಡೋಣ. ಇಲ್ಲಿರೋರು ಇಳಿತಾನೆ ಇಲ್ಲ, ಅಲ್ಲಿಯೇ ಅವರು ತಮ್ಮ ಮಹಾಸಮಾಧಿಯನ್ನು ಮಾಡ್ಕೊಂಡು ಜಗತ್ತಿಗೆ ಗೊತ್ತಾಗ್ತಾರೆ ಹೊರಟೋಗ್ಬಿಡೋರೇನೋ ಹಾಗೆ ಇತ್ತು. ಅಂತಹ ಸ್ಥಳದಲ್ಲಿ ಇವರು 9 ವರ್ಷ ಒಬ್ಬರೇ ಏಕಾಂಗಿಯಾಗಿ ಇಟ್ಕೊಂಡು ಸಾಧನೆ ಮಾಡಿದ್ದಾರೆ. ಆ ಚಳಿ ಯೋಚನೆ ಮಾಡಿ ನೀವು, ಎಂಥ ಚಳಿ. ಹಿಮಗಡ್ಡೆನೆ, ನೀರೇ ಸಿಗಲ್ಲ ಕುಡಿಯಕ್ಕೆ, ಗಡ್ಡೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಎಷ್ಟು ಚಳಿ ಇರ್ಬೋದು. ಆಮೇಲೆ ಅಲ್ಲಿ ಸೂರ್ಯನೂ ಉದಯವೇ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗಿರ್ಬಹುದು ಜೀವನ. ಇಂಥ ಕಡೆಯಲ್ಲಿ ಹೆಂಗ್ ಸಾಧನೆ ಮಾಡ್ಕೊಂಡಿದ್ದಾರೆ. ಇದು ಏಕೈಕ ಮಹಿಳೆ ಇವರು ಇಡೀ ಪ್ರಪಂಚದಲ್ಲಿ. ಇಂತಹ ಉನ್ನತವಾದ ಶಿಖರದಲ್ಲಿ ಇಟ್ಕೊಂಡು, ಗುಹೆಯಲ್ಲಿ ಇಟ್ಕೊಂಡು ಸಾಧನೆ ಮಾಡಿದ ಏಕೈಕ ಮಹಿಳೆ. ಆ ಗುಹೆದು ಬಾಗಿಲು ಏನಾಗ್ತಿತ್ತು ಅಂದ್ರೆ, ಹಿಮಾವೃತವಾದಾಗ ಮುಚ್ಕೊಂಡು ಹೋಗ್ಬಿಡುದು, ಹಿಮ ಎಲ್ಲ ಬಿದ್ದು. ಗುಹೆಯಿಂದ ಹೊರಗೆ ಬರ್ಲಿಕ್ಕೂ ಕಷ್ಟವಾಗ್ತಿತ್ತು. ಗುಹೆಯಿಂದ ಹೊರಗೆ ಎಷ್ಟೋ ದಿನ ಬರಕ್ಕೆ ಆಗಲ್ಲ, ಯಾಕೆ ಬಾಗಿಲೆಲ್ಲ ಹಿಮ ಮುಚ್ಚಿಕೊಂಡ್ಬಿಟ್ಟು ತೆಗೆಯೋರು ಯಾರು ಬಾಗಿಲನ್ನ, ಹಿಮ ಹೊಡೆದು ತೆಗೆಯೋರು. ಇಂಥ ಕಡೆಯಲ್ಲಿ ಯಾಕೆ ಸಾಧನೆ ಮಾಡಿದ್ದಾರೆ. ಈ ಮಹಾಮಾತೆಯ, ಇಂಥ ಮಹಾಸಂತರ ಜೀವನವನ್ನ ಒಂದು ಇಣುಕು ನೋಟ ನೋಡೋಣ ನಾವು. ಈಗ ಮೊದಲನೇದಾಗಿ ಅವರ ಬಾಲ್ಯ ಜೀವನದ ಒಂದು ಪಕ್ಷಿ ನೋಟ ನೋಡೋಣ. ಇವ್ರ ಬಾಲ್ಯ ಇಲ್ಲಪ್ಪ ಅಂದ್ರೆ, ಶ್ರೀನಿವಾಸ ಶೆಟ್ಟಿ ಅವ್ರ ತಂದೆ ಹೆಸರು, ತಾಯಿ ಹೆಸರು ಸುಂದರಿ ದೇವಿ. ಈ ದಂಪತಿಗಳಿಗೆ ಈಕೆ ಜ್ಯೇಷ್ಠ ಪುತ್ರಿ, ಮೊದಲನೇ ಪುತ್ರಿ. ಇವರಾದ್ಮೇಲೆ ಈಕೆಗೆ ಇನ್ನಿಬ್ಬರು ಸಹೋದರಿಯರಿದ್ದಾರೆ, ಮತ್ತೆ 5 ಜನ ಸಹೋದರರಿದ್ದಾರೆ. ಒಟ್ಟು 10 ಜನದ ಕುಟುಂಬ ಇರುವುದು. 10 ಜನ ಇದ್ದಾರೆ ಕುಟುಂಬದಲ್ಲಿ. ಅಷ್ಟೇ ಅಲ್ಲ, ಬಡತನದ ರೇಖೆ ಅಂತ ಹೇಳ್ತೀವಲ್ಲ, ಪಾವರ್ಟಿ ಲೈನ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಕೆಳಗಿತ್ತು ಇವ್ರ ಮನೆ ಪರಿಸ್ಥಿತಿ.
ಬಡತನದ ಯಾವ ರೀತಿ ಹೇಳ್ಬೋದು, ಬಡತನ ಅಂದ್ರೆ ತುಂಬಾ ಕಷ್ಟ ಇತ್ತು ಜೀವನ ನಡೆಸೋದು ಅವ್ರ ಮನೆಯಲ್ಲಿ. ಯಾಕೆಂದ್ರೆ ತಂದೆ ಒಬ್ರೇನೆ ದುಡಿಯೋದು. ಆ ತಂದೆನೂ ಏನಂದ್ರೆ ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಒಲವು. ಅವರು ಶಾಲಾ ಉಪಾಧ್ಯಾಯರಾಗಿದ್ರು ಕೂಡ ಎಂತ ಆಧ್ಯಾತ್ಮಿಕತೆಯ ಮನೋಧರ್ಮ ಭಾವದವರಾಗಿದ್ರು ಅಂತ ಹೇಳಿದ್ರೆ ಸದಾ ಹರಕತೆ ಹೇಳ್ಕೊಂಡು ಯಕ್ಷಗಾನ ಹೇಳ್ಕೊಟ್ಟ ಅಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಹೋಗ್ಬಿಟ್ಟು ಸಂಸಾರವನ್ನೇ ಸಂಸಾರವನ್ನು ಮರೆತು ಅಲ್ಲಿ ಭಗವಂತನ ಧ್ರುವ, ಪ್ರಹ್ಲಾದ ಮುಂತಾದ ಚರಿತ್ರೆಗಳನ್ನ ಹೇಳಕ್ ಶುರು ಮಾಡ್ತಾ ಇದ್ರು. ಹೀಗೆ ಜೀವನ ಕಲ್ತ್ಬಿಟ್ಟು ಕೊನೆಗೆ ಶಾಲಾ ಉಪಾಧ್ಯಾಯ ಪದವಿಗೆ ರಾಜೀನಾಮೆನ ಕೊಟ್ಬಿಟ್ಟು ಹೀಗೆ ಸುತ್ಕೊಂಡಿದ್ಬಿಟ್ರು. ಹೇಗ್ ನಡೆಯುವುದು ಮನೆ? ಸುಂದರಿ ದೇವಿಯ ಮೇಲೆ ಪೂರಾ ಸಂಸಾರದ ಭಾರ ಆಕೆ ಹೆಗಲ ಮೇಲೆ ಬಿತ್ತು. ಆಕೆ ಎಂಥ ದೃಢವಾದ ಇಚ್ಛಾಶಕ್ತಿ ಉಳ್ಳ ಮಹಿಳೆ ಅಂದ್ರೆ ಗೊಣಗದೆ ತನ್ನ ಗಂಡನನ್ನ ದೂರದೆ ಏನು ಮಾಡದೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಮೊದಲನೇ ಮಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತಲ್ವಾ ಇಂಥ ಪರಿಸ್ಥಿತಿಯಲ್ಲಿ. ಸಾಮಾನ್ಯವಾಗಿ ಮೊದಲನೇ ಮಕ್ಕಳು ಎಲ್ಲ ಜವಾಬ್ದಾರಿ ತಗೊಂಡ್ಬಿಡ್ತಾರೆ, ತಂದೆ ಕಡೆ ತಾಯಿ ಕಡೆ ಎಲ್ಲ ಕಡೆನೂ. ತಾಯಿಗೆ ಬೆಳಗಿಂದ ರಾತ್ರಿ ತನಕ ಮನೆ ಕೆಲಸದಲ್ಲಿ ಸಹಾಯ ಮಾಡೋದು. ಆಮೇಲೆ ಬರ್ತಾ ತುಂಬಾ ತಂದೆ ಇವಳು ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಮಗು ಬಹುಶಃ 5ನೇ ತರಗತಿ 6ನೇ ತರಗತಿలో ಓದ್ತಿರ್ಬೇಕಾದ್ರೆ ಮಾತಾಜಿ ಅವರು ಅವ್ರ ತಂದೆ ನಿಧನವೂ ಆಗೋಯ್ತು. ಆಗ ಇನ್ನೂ ಬೀಡಾಯಿಸಿದ ಪರಿಸ್ಥಿತಿ ಎಲ್ಲನು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಏನ್ ಮಾಡಿದ್ರು, ಅವ್ರ ಶಿಕ್ಷಣನೂ ನಿಂತೋಗ್ಬಿಡ್ತು. ಹೇಗೆ ಹೊಟ್ಟೆ ಬಟ್ಟೆಗೆ ಕಷ್ಟ ಇರುವಂತ ಜೀವನದಲ್ಲಿ ಇವಾಗ ತಂದೆನೂ ಇಲ್ಲ, ದುಡಿಯೋ ಕೈಗಳೇ ಇಲ್ಲ. ಹಾಗಾದಾಗ ಏನಾಯ್ತು, ಈಗ ಶಾಲೆಗೆ ಹೋಗೋದು ನಿಂತೋಗ್ಬಿಡ್ತು. ಅಂದ್ರೆ ಶಿಕ್ಷಣದ ಪೂರ್ತ ಆಗ್ಲೇ ಇಲ್ಲ. ಅವರೇ ಹೇಳ್ತಾರೆ ಮಾತಾಜಿ, ಬಾಲ್ಯ ಕಾಲದಲ್ಲಿ ಆಟ ಪಾಠ ಅಂತ ಒಂದು ಖುಷಿಯಾಗಿರುವಂತ ಸಮಯದಲ್ಲಿ ನನ್ನ ಹೆಗಲ ಮೇಲೆ ಪೂರ್ತ ಜವಾಬ್ದಾರಿ ಬಿದ್ದಿತ್ತು ಅಂತ. ತಾಯಿಗೆ ಸಹಾಯ ಮಾಡೋದು, ತಂದೆಗೆ ಸಹಾಯ ಮಾಡೋದು. ತಂದೆ ಜವಾಬ್ದಾರಿನ ಹೇಗೆ ಹೊತ್ಕೊಂಡ್ರು ಅಂದ್ರೆ ಒಂದು ಕಷ್ಟಪಟ್ಟು ಹೇಗೋ ಮಾಡಿ ಒಂದ್ 3-4 ಸಾವಿರ ಕೊಟ್ಟು ಒಂದು ಹೊಲಿಗೆ ಮೆಷಿನ್ ತಗೊಂಡು ಅದರಲ್ಲಿ ನೆರೆಯವರು ಕೊಟ್ಟ ಬಟ್ಟೆಗಳನ್ನ ಹೊಲಿತಾ ಅದರಲ್ಲೂ ಸಹಾಯ ಮಾಡ್ತಾ ಇದ್ರು. ಹೀಗೆ ನಡೀತಿರ್ಬೇಕಾದ್ರೆ ಅವ್ರ ಜೀವನ. ಒಂದು ಸಾರಿ ಏನಾಯ್ತು ಅಂದ್ರೆ ಅವ್ರ ತಂದೆ ನಿಧಾನ ಆದ್ಮೇಲೆ ಅವ್ರ ತಾಯಿ ಮತ್ತೆ ಈ ಸಂಸಾರ ಈ 2 ಭಾಗ ಆಗೋಯ್ತು. ಒಂದು ಭಾಗ ಮುಂಬೈ ಹೋಗೋಯ್ತು. ಮುಂಬೈಲಿ ಒಂದು ಮನೆ ಇತ್ತು ಅವ್ರದ್ದು, ಪಿತಾರ್ಜಿತ ಆಸ್ತಿ ಮನೆ, ಅಲ್ಲಿ ಹೋಗ್ಬಿಟ್ರು. ಅವಾಗ ಮಾತಾಜಿ ಮತ್ತೆ ಒಂದು ಸಹೋದರಿ ಒಬ್ಬ ಸಹೋದರ ಇಲ್ಲಿ ಉಳ್ಕೊಂಡ್ರು ಈ ಮನೆಯಲ್ಲಿ. ಇಲ್ಲಿ ಅವಾಗ ಇವ್ರಿಗೆ ಏನು ಜೀವನದಲ್ಲಿ ಏನು ಆಸಕ್ತಿಯೇ ಇಲ್ಲ. ಅವ್ರಿಗೆ ಚಿಕ್ಕಂದಿನಿಂದ ಅವ್ರಿಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ತಂದೆಯಲ್ಲಿದ್ದ ಆಧ್ಯಾತ್ಮಿಕ ಧರ್ಮ, ಆ ಮನೋಧರ್ಮ ಇವ್ರ ಮೇಲೆ ಪ್ರಭಾವ ಬೀರಿತು. ಎಷ್ಟೊಂದು ಪ್ರಭಾವ ಬೀರಿತಂದ್ರೆ ಇವ್ರಿಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ತಂದೆನೂ ಹೋದ್ಮೇಲೆ ತಾಯಿನೂ ಮುಂಬೈ ಹೊಟ್ಟೋಗಿ ಕೆಲವೆಲ್ಲ ಮಕ್ಕಳು ಆ ಕಡೆ ಹೊಟ್ಟೋದ್ಮೇಲೆ ಇವ್ರಿಗೆ ಇನ್ನೇನು ಇಲ್ಲಿ ಇರ್ಬೇಕಂತಲೇ ಅನ್ನಿಸ್ತಾ ಇಲ್ಲ. ಈ ತರ ವೈರಾಗ್ಯದಿಂದ ಕೂಡಿದ್ದ ಅವರ ಮನಸ್ಸು, ಅವ್ರಿಗೆ ಈ ಪ್ರಪಂಚದಲ್ಲಿ ಏನೂ ಆಸಕ್ತಿ ಇಲ್ಲ, ಏನು ಪಡ್ಕೋಬೇಕು ಅಂತ ಇಲ್ಲ. ಹಾಗಿದ್ದಾಗ ಏನ್ ಮಾಡಿದವರು, ಅವ್ರ ತಂದೆ ಬದುಕಿದ್ದಾಗಲೇ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರೋದು ಅಭ್ಯಾಸವಾಗಿತ್ತು. ಸರಿ, ಅಲ್ಲಿ ಒಂದ್ಸರಿ ಹೋಗಿ ಅಲ್ಲಿ ಆಗ ಇವರು ಮಾತಾಜರಿದ್ದಾಗ ಪೇಜಾವರ ಮಠದ ಸ್ವಾಮಿಗಳು ವಿಶ್ವೇಶ್ವರ ತೀರ್ಥರಿದ್ರು. ಇವ್ರು ಅವ್ರ ಹತ್ರ ಹೋಗಿ ಮಂತ್ರ ದೀಕ್ಷೆ, ಸನ್ಯಾಸ ದೀಕ್ಷೆ ಎರಡನ್ನೂ ಅವರಿಂದಲೇ ಪಡೆದಿದ್ದಾರೆ. ಎರಡೂ ಅವರೇ ಕೊಟ್ಟಿದ್ದಾರೆ. ಅವೆರಡನ್ನೂ ಪಡೆದ್ಮೇಲೆ ಏನ್ ಮಾಡಿದ್ರು, ಅಲ್ಲಿಯೇ ಹೋಗಿ ಇದ್ಬಿಟ್ರು, ಮಠದಲ್ಲೇ ಇದ್ಬಿಟ್ರು. ಮಠದಲ್ಲಿ ಹೇಗೋ ದಿನ ಇಲ್ಲೇ ಹೋಗೋದು, ಹೂ ಕಟ್ಟೋದು, ಅಲ್ಲಿ ಮಠದ ಸೇವೆ ಮಾಡೋದು, ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು, ಹೀಗೆ ಮಾಡ್ತಾ 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 ನನಗೆ ಹೋಗಿ ಇಷ್ಟವಾಗದೆ ಮನೆಯಲ್ಲಿ ತಾವು ಅಲ್ಲೇ ಇದ್ಬಿಟ್ರು. ಅಲ್ಲಿಯೇ ಒಂದು ಅವರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತಲ್ಲ, ಎಲ್ಲಿಗೂ ಇರುತ್ತಲ್ಲ, ಸಾಮಾನ್ಯವಾಗಿ ಇವರು ಒಬ್ಬರಿಗೆ ಅಂತಲ್ಲ, ಭಕ್ತರೆಲ್ಲ ಹೋದ್ರೆ ಪ್ರಸಾದದ ವ್ಯವಸ್ಥೆ ಇರುತ್ತಲ್ಲ, ಅಂತ ಪ್ರಸಾದದ ವ್ಯವಸ್ಥೆಯ ಇದರಲ್ಲಿ ತಾವು ತಗೊಂಡು ಅಲ್ಲಿಯೇ ಗಂಗಾ ಸ್ನಾನ ಮಾಡ್ಕೊಂಡು, ಅಲ್ಲ ಉಡುಪಿಲಿ ಇದೆಯಲ್ಲ ನದಿ, ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಕೊಠಡಿಯಲ್ಲಿ ಇಟ್ಕೊಂಡು, ಕೊಠಡಿ ಸಿಕ್ಕಿದ್ರೆ ಕೊಠಡಿ, ಇಲ್ಲ ಅಂದ್ರೆ ಹೊರಗೆ ಜಗಲಿ ಸಿಕ್ಕಿದ್ರೆ ಜಗಲಿ, ಎಲ್ಲಿ ಸಿಕ್ಕಿದ್ರೆ ಏನದು, ಏನ್ ಸಿಕ್ಕಿದ್ರೆ ತಿನ್ನೋದು, ಏನೂ ಸಿಕ್ಕಿಲ್ಲ ಅಂದ್ರೆ ಉಪವಾಸವೂ ಇರುತ್ತೆ. ಈ ತರ ವೈರಾಗ್ಯ ಅವರಲ್ಲಿ ಮನೆ ಮಾಡ್ಕೊಂಡಿತ್ತು ಬಾಬಾ. ಹೀಗಿರುವಾಗ ಒಂದು ಸಾರಿ ಏನಾಯ್ತಂದ್ರೆ ಇನ್ನೂ ತೀವ್ರವಾದ ವೈರಾಗ್ಯ ಇದೆ. ಆ ಸಮಯದಲ್ಲಿ ಈ ಮಠದಲ್ಲಿ ಭಕ್ತರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ನೋಡಿ. ಈಗ ಹಿಂದೂ ರಾಮಕೃಷ್ಣ ಮಠದಲ್ಲಿ ಬೇಲೂರು ಮಠ ಕರ್ಕೊಂಡು ಹೋಗೋದು ಇಂಥದೆಲ್ಲ ಇರುತ್ತಲ್ಲ, ಹಾಗೇನೆ ಉಡುಪಿ ಮಂದಿರದಲ್ಲಿ ಏನಾಯ್ತಂದ್ರೆ ಪೇಜಾವರ ಮಠದ ಸ್ವಾಮಿಗಳು ಉಡುಪಿಯ ಮಂದಿರದ ಪರವಾಗಿ ಅಲ್ಲಿ ಬದರಿಕಾಶ್ರಮದಲ್ಲಿ ಒಂದು ಜಾಗ ಕೊಂಡ್ಕೊಂಡು ಅಲ್ಲೊಂದು ಆಶ್ರಮ ಕಟ್ಟಬೇಕಂತ ಒಂದು ಆಲೋಚನೆ ಸಿಕ್ತು, ಎಲ್ಲ ಆಯ್ತು. ಆಗ ಭಕ್ತರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋದ್ರು ಸ್ವಾಮಿಗಳು. ಇವ್ರ ಹತ್ರ ಹಣನೇ ಇಲ್ಲ ಅಲ್ಲಿ ಹೋಗೋಕ್ಕೆ. ಆದ್ರೆ ಹಿಮಾಲಯ, ಬದ್ರಿನಾರಾಯಣ ಹೋಗ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಇವ್ರ ಮನಸ್ಸು ಚುಂಬಕ ಶಕ್ತಿ, ಯಾವುದೋ ಒಂದು ಚುಂಬಕ ಶಕ್ತಿ ಅವ್ರನ್ನ ಆಕರ್ಷಿಸ್ತಾ ಇದೆ ಆ ಕಡೆಗೆ. ಸಂಪೂರ್ಣವಾಗಿ ಅವನ ಮನಸ್ಸು ಹಿಮಾಲಯಕ್ಕೆ ಹೋಗ್ಬೇಕಂತ ಅದರೊಳಗೆ ಕೊಟ್ಟಿದೆ. ಆದ್ರೆ ಹೋಗೋದಕ್ಕೆ ಹಣ ಇಲ್ಲ, ಎಷ್ಟೋ ಹಣ ಕಟ್ಟಬೇಕಲ್ಲಿ ದೇವಸ್ಥಾನದಲ್ಲಿ. ಆಗೇನ್ ಮಾಡಿದ್ರು, ತಮ್ಮ ಜೀವನದ ಏಕೈಕ
ಜೀವನ ನಿರ್ವಹಣೆಗೆ ಏಕೈಕ ಆಧಾರವಾಗಿದ್ದ ಆ ಹೊಲಿಗೆ ಯಂತ್ರವನ್ನ ಮಾರಾಟ ಮಾಡಿಬಿಟ್ಟು ಆ ಹಣವನ್ನು ಕೊಟ್ಟು ಅವರು ಬದ್ರಿಗೆ ಹೋದ್ರು. ಬದ್ರಿಗೆ ಹೋಗ್ತಿದ್ದಂಗೆ ಬದ್ರಿ ದೇವಸ್ಥಾನದಲ್ಲಿ ಹೋಗಿ ಭಗವಂತನ ದರ್ಶನ ಮಾಡ್ತಾ ಇರೋ ಹಂಗೇನೆ ಅವ್ರಿಗೇನಾಯ್ತು, ಆ ಬದ್ರಿ ನಾರಾಯಣ ಹೃದಯದಲ್ಲಿ ವಿರಾಜಮಾನ. ಮೊದಲನೇ ಬಾರಿ ಅಂಥ ವೈರಾಗ್ಯ ಇತ್ತು, ಅಷ್ಟೊಂದು ಚಿತ್ತಶುದ್ಧಿಯೂ ಆಗಿತ್ತು ಮಾತಾಜಿಯವರಲ್ಲಿ. ಆದ್ರಿಂದ ಅವ್ರಿಗೇನಾಯ್ತು, ಬದ್ರಿನಾರಾಯಣ ಹೃದಯದಲ್ಲಿ ವಿರಾಜಮಾನ ಆಗ್ಬಿಟ್ಟ. ಹಾಗೆ ಅವರಲ್ಲಿ ಅಂದಾಗ ಆ ಆಕರ್ಷಣೆಯಿಂದ ಅವ್ರಿಗೆ ಬದ್ರಿಯೇ ಇದ್ದು ಬಿಡಬೇಕು, ಹಿಂತಿರುಗಿ ಬರಲೇಬಾರದು ಅನ್ನುವ ಒಂದು ಸಂಕಲ್ಪ. ಆದ್ರೆ ಅದಾಗಲ್ಲ, ಅಲ್ಲಿ ಇರ್ಲಿಕ್ಕೆ ಈಗಲೇನೆ ಗುರುಗಳು ಬಿಡೋದೂ ಇಲ್ಲ, ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಬಂದಿದ್ದಾರೆ, ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಅಂತೂ ಬಂದ್ರು ಕೂಡ ಮತ್ತೆ ಮೊದಲಿನಂತೆ ಗುರು ಸೇವೆ ಮಾಡೋದ್ರಲ್ಲಾಗ್ಲಿ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮನಸ್ಸೆಲ್ಲ ಸಂಪೂರ್ಣವಾಗಿ ಹಿಮಾಲಯ ಬದ್ರಿನಾರಾಯಣ ಹೇಳ್ತಾ ಇದ್ದಾನೆ. ಈ ತರ ಸ್ಥಿತಿ ಇದೆ. ಆದ್ರೆ ಅವರು ಹೇಗೆ ಗುರುಗಳ ಹತ್ರ ಮಂತ್ರ ತಗೊಂಡಾಗ ಗುರುವೇ ಸರ್ವಸ್ವವಾಗ್ಬಿಟ್ಟಿದ್ರು ಇವ್ರಿಗೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ಗುರುವಿನ ಸೇವೆಯಲ್ಲಿ ಇಡೀ ಜೀವನ ಹೇಗೆ ಕಳೆದ ಸುಮಾರು ವರ್ಷಗಳು ಗುರುವಿನ ಸೇವೆ ಮಾಡಿದ್ದಾರೆ. ಇಡೀ ಜೀವನ ಯಾವ ತರ ಸೇವೆ ಮಾಡ್ತಿದ್ರು ಅಂದ್ರೆ ಗುರುವಿನಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತೀವಲ್ಲ ನಾವು, ಅದು ನಾವು ಸುಮ್ಮನೆ ಪಠನ ಮಾಡ್ತೀವಿ. ಈಕೆ ಪಾಲಿಗೆ ಗುರು ಸಾಕ್ಷಾತ್ ಪರಬ್ರಹ್ಮನೇ ಆಗ್ತಿದ. ಅಷ್ಟು ತದೇಕ ಚಿತ್ತದಿಂದ ಅವ್ರಿಗಿರುವ ಎಲ್ಲ ವಾಕ್ಯಗಳನ್ನು ತಿಳಿಸ್ಕೊಳ್ಳೋದು, ಬರ್ಕೊಳ್ಳೋದು, ಚಿಂತನ ಮನನ ಮಾಡುವುದು ಇಡೀ ರಾತ್ರಿ. ಹೀಗೆ ಮಾಡ್ತಾ ಅವರಲ್ಲಿ ಇನ್ನೂ ವೈರಾಗ್ಯವು ಭಕ್ತಿಭಾವವು ಇನ್ನೂ ಉಜ್ವಲವಾಗ್ತಾ ಹೋಯಿತು. ಈ ತರ ಉಜ್ವಲವಾದಾಗ ಒಂದು ಸಾರಿ ಅಲ್ಲಿ ಇರ್ಲಿಕ್ಕಾಗದೆ ಯಾರಿಗೂ ಹೇಳಿದೆ, ಗುರುಗಳಿಗೂ ಹೇಳಲಿಲ್ಲ. ಪರಿಸ್ಥಿತಿಗಳು ಹಾಗೆ ಮೂರು ಬಂದವು. ಅಲ್ಲಿ ಅವರು ಅಲ್ಲಿ ಇರ್ಲಿಕ್ಕಿನ್ನಾಗೋದಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿಗಳು ಬಂತು ಅಲ್ಲಿ ದೇವಸ್ಥಾನದಲ್ಲಿ. ಅದು ಸೇರಿ ವೈರಾಗ್ಯವೂ ಸೇರಿ ಅವ್ರು ಏನ್ ಮಾಡಿದ್ರು, ಯಾರಿಗೂ ಹೇಳಿಲ್ಲ, ಮನೆಗೂ ಹೇಳಿಲ್ಲ, ಊರಲ್ಲೂ ಯಾರಿಗೂ ಹೇಳಿಲ್ಲ, ಸ್ನೇಹಿತರಿಗೂ ಹೇಳಿಲ್ಲ, ಭಕ್ತರಿಗೂ ಹೇಳಿಲ್ಲ, ಗುರುಗಳಿಗೂ ಹೇಳಿಲ್ಲ, ಯಾರಿಗೂ ಹೇಳಿದೆ ಊರನ್ನೇ ತೊಗೊಂಡು ಹೋಗ್ಬಿಟ್ರು ಹಿಮಾಲಯ ತಪಸ್ ಮಾಡ್ಕೊಂಡು. ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ನಾವು ಯೌವನೆ ಆಗ್ತದೆ, ಹಾಗೆ ನಾವು 28-30 ವರ್ಷ ಇರ್ಬೋದು. ಅದಕ್ಕೆ ಆ ವಯಸ್ಸಿನಲ್ಲಿ ಕೈಯಲ್ಲಿ ಬಿಳಿಗಾಸಿಲ್ಲ, ಏನಿದೆ ಹಣವೂ ಇಲ್ಲ, ಆಮೇಲೆ ಅವ್ರಿಗೆ ಭಾಷೆನೂ ಬಾರದು, ಹಿಂದಿ ಭಾಷೆ ಇಲ್ಲೆಲ್ಲ ನಡೆಯೋದು ಉತ್ತರಾಖಂಡಲ್ಲಿ, ಉತ್ತರ ಪ್ರದೇಶದಲ್ಲ. ಇವ್ರಿಗೆ ಹಿಂದಿನೂ ಬರಲ್ಲ, ಆಮೇಲೆ ಶಾಲಾ ಶಿಕ್ಷಣವೂ ಪೂರ್ತಿ ಆಗದಿರೋದ್ರಿಂದ ಏನಾದ್ರೂ ಬೋರ್ಡ್ಗಳು ಇದು ಅದು ಓದ್ಲಿಕ್ಕೂ ಸಾಧ್ಯವಿಲ್ಲ ಸಂಪೂರ್ಣವಾಗಿ, ಯಾವ್ದಾದ್ರು ಭಾಷೆಯಲ್ಲಿ ಬರ್ತಿದ್ರೆ. ಏನೂ ಇಲ್ಲದೆ ಯಾವ ಧೈರ್ಯದ ಮೇಲೆ ಒಬ್ಬಂಟಿಗರಾಗಿ ಹೆಂಗೆ ಇಡೀ ಪ್ರಪಂಚ ಉಂಟು, ನಾನು ಹಿಂತಿರುಗಿ ಬರೋದೇ ಇಲ್ಲ, ಇನ್ನು ಕಾಲ ಇಡೋದಿಲ್ಲ ಭಗವಂತನ ಸಾಕ್ಷಾತ್ಕಾರಕ್ಕೆ, ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ರೀತಿ ದೊಡ್ಡ ಸಂಕಲ್ಪ ಮಾಡ್ಕೊಂಡು ಬಿಟ್ಟು ಹೋದ್ರಲ್ಲ. ಯಾವ ರೀತಿ, ಯಾವ ವೈರಾಗ್ಯ ತುದಿಯಲ್ಲಿ ಇರ್ಬೋದು ಮನಸ್ಸು, ಯೋಚನೆ ಮಾಡಿ ಅಲ್ವಾ, ಯಾವ ತರ ವೈರಾಗ್ಯ ಇರ್ಬೋದು, ವ್ಯಾಕುಲತೆ ಇರ್ಬೋದು. ಸುಮ್ಮನೆ ನಾವು ಕಲ್ಪಿಸ್ಕೋಬೇಕು. ಯಾಕೆಂದ್ರೆ ನಾವು ಎಲ್ಲಿಯಾದ್ರೂ ಹೋಗ್ಬೇಕು ಅಂತ, ಈಗಲೂ ಈ ಕ್ಷಣ ನಾವು ಎಲ್ಲಿಯಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಅರೇಂಜ್ ಮಾಡ್ಕೊಳ್ತೀವಿ ಯೋಚನೆ ಮಾಡಿ. ಎಷ್ಟೊಂದು ಅಲ್ಲಿ ಉಳ್ಕೊಳಕ್ಕೇನು, ಇಲ್ಲಿ ಉಳ್ಕೊಳಕ್ಕೇನು, ಹೋಗ್ಬರ್ಲಿಕ್ಕೇನು, ಎಲ್ಲ ಸೌಕರ್ಯಗಳಿದೆಯಾ, ಎಷ್ಟೊಂದು ಯೋಚನೆ ಮಾಡುತ್ತಲ್ಲ ಮನಸ್ಸು. ಭಗವಂತನಿಗಿಂತ ಹೆಚ್ಚಾಗಿ ನಾವಲ್ಲಿ ಹೋಗಿ ಇರುವಾಗ ಕ್ಷೇಮವಾಗಿ ಕಂಫರ್ಟಬಲ್ ಅಂತೀವಲ್ಲ, ಹಾಗೆ ಸುಖಾಸನವಾಗಿ ಬರೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೇವೆ ನಾವು ಮೊದಲು. ಆದ್ರೆ ಮಾತಾಜಿ ಅದ್ರ ಕಡೆ ಗಮನವೇ ಇಲ್ಲ, ದೃಢ ಸಂಕಲ್ಪದಿಂದ ತಿರುಗೇ ಬರೋದಿಲ್ಲ ಅಂತ ಹೇಳಿ ಮೇಲೆ ಹೊರಟೋದ್ರು. ಹಾಗೆ ಹೋಗುವಾಗ ಮೊದಲನೇ ಬಾರಿ ಅವ್ರ ಮನೆ ಬಿಟ್ಟು ಹೋಗ್ತಾ ಇದ್ರೆ, ಊರು ಬಿಟ್ಟು ಹೋಗ್ತಿದ್ದಾರೆ, ಕೈಯಲ್ಲಿ ಬಿಡಿಗಾಸಲ್ಲದೆ 4 ಧಾಮಗಳ ಯಾತ್ರೆ ಮೊದಲನೇ ಸಾರಿ ಮಾಡಿದ್ರು. ಆಗೆಲ್ಲ ಹಾಗೆ ತಾನೆ ಅವರು ಸನ್ಯಾಸಗಳು ತಗೊಂಡಿದ್ದಾರಲ್ಲ, ಸನ್ಯಾಸ ತಗೊಂಡಿದ್ದಾರಲ್ಲ, ಬೇಜಾವರ ಮಠದ ವಿಶ್ವೇಶ್ವರ ಸ್ವಾಮಿಗಳು ಸನ್ಯಾಸವನ್ನು ಮಂತ್ರ ದೀಕ್ಷೆ ಎರಡು ಕೊಟ್ಟಿದ್ರು. ಅದರಿಂದ ಅವರು ಕಮಾಂಡೋಲ್ಲಿ ಹಿಡ್ಕೊಂಡು ಹೊರಟು ಬಿಟ್ರು. ಅಲ್ಲೆಲ್ಲ ಅನ್ನಛತ್ರಗಳು ಹಂಗೆಲ್ಲ ಇರುತ್ತಲ್ಲ, ಆಗೆಲ್ಲ ಕಾಲದಲ್ಲಿ ಇರ್ತಾರೆ. ತುಂಬ ಈಗೆಲ್ಲ ಹಣ ಕೊಟ್ಟು ಆಶ್ರಮದಲ್ಲಿ ಉಳ್ಕೋಬೇಕು, ಹಾಗೆಲ್ಲ ಆಗಿರ್ಲಿಲ್ಲ. ಇವ್ರ ಕಾಲದಲ್ಲಿ ಹಂಗಿರ್ಲಿಲ್ಲ. ಅಲ್ಲಿ 1-2 ಎಲ್ಲಾ ತೀರ್ಥಕ್ಷೇತ್ರಗಳು ಆಶ್ರಮಗಳಿದ್ವು. ಆ ಆಶ್ರಮದಲ್ಲಿ ಬಂದ ಭಕ್ತರಿಗೆಲ್ಲಾನು ಊಟದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ ಎಲ್ಲವೂ ಮುಕ್ತವಾಗಿ, ಏನು ಹಣ ತಗೊಳ್ತಿರಲಿಲ್ಲ, ಹಾಗೆ ಇರ್ತಿತ್ತು ವ್ಯವಸ್ಥೆ. ಆ ಆಧಾರದ ಮೇಲೆ ಇವರು 4 ಧಾಮಗಳನ್ನ ಪ್ರಾರಂಭ ಮಾಡುವಾಗ ಈ ಜೀವನನ, ಈ ಆಧ್ಯಾತ್ಮಿಕ ಜೀವನ 4 ಧಾಮಗಳ ದರ್ಶನ ಮಾಡ್ಕೊಂಡು ಬರೋದ ಅಂತ ಹೋಗುವ ಹಾದಿಯಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸಿದ್ರು. ಈ ಕಾಲಿಗೆ ಹೋಗ್ತಿದ್ದಂಗೆ ಯಾರೋ ಒಬ್ರು ರಾಂಗ್ ಹ್ಯಾಂಡ್ಸ್ ಅಂತಿರಲ್ಲ, ಹಾಗೆ ಯಾರೋ ಸನ್ಯಾಸಿ ಕೆಲಸ ತಗೊಂಡು ಭಾಷೆ ಬರುತ್ತೆ, ಕನ್ನಡ ಬರುತ್ತೆ, ಗೊತ್ತಾಗೋದು, ಹಿಂದೆ ಹೋಗೋದು, ಈ ತರ ಎಲ್ಲ ಅನೇಕ ಕಷ್ಟಗಳನ್ನ ನೀವು ಆಲೋಚನೆ ಮಾಡಬೇಕು. ಏನೇನು ಕಷ್ಟಗಳನ್ನ ಅನುಭವಿಸಿರ್ಬೋದು ಹೆಂಗಸಿಗೆ ಹೋಗ್ಬೇಕಾದ್ರೆ, ಏನೂ ಇಲ್ಲದೆ ಹೋಗ್ಬೇಕಾದ್ರೆ ಅಲ್ವಾ. ನಾವೇನೋ ಕಷ್ಟ ಬಂತು ಹೊರಟ್ ಅಂತ ನಾವು ಮನೆಯವ್ರಿಗೋ ಯಾರೋ ಫೋನ್ ಮಾಡ್ಬಿಟ್ಟು ಸಿಗಾಕೊಂತೀನಿ, ನಾನು ಸಿಗಾಕೊಂಡಿದ್ದೀನಿ, ನನಗೆ ಹಿಂಗೆ ಕಷ್ಟ ಆಗ್ತಿದೆ ಅಂತ ಇನ್ಫ್ಲೂಯೆನ್ಸ್ ಏನಾದ್ರು ಮಾಡ್ಲಿಕ್ಕೆ ಏನೋ ಇದೇನೋ ಒಂದು ಭರವಸೆ ಇರುತ್ತೆ ನಮಗೆ. ಹಾಗೆ ಒಂದು ಭರವಸೆ ಎಲ್ಲ ಇರುತ್ತೆ. ಭಗವಂತನ ಮೇಲಿಂದ ಭರವಸೆ ನಮ್ಗೆ ಇಂಥ ಭರವಸೆಗಳೇ ಜಾಸ್ತಿ.
ಇಂಥ ಭರವಸೆ ಎಲ್ಲ ಇಟ್ಕೊಂಡೇ ನಾವು ಮಾಡ್ತೀವಿ. ಯಾವ ಭರವಸೆ ಇಲ್ಲ, ಯಾರು ಮಾತಾಡ್ತಾರೆ, ಯಾರನ್ನು ಕೇಳ್ತಾರೆ ಏನಾದ್ರು ಅಂದರೆ ಏನೂ ಇಲ್ಲ. ಹಂಗೂ ಈ ರೀತಿ ನಡೆಯೋದು ಅಭ್ಯಾಸ ಇಲ್ಲ, ಚಳಿ ಈ ಹಿಮ ಇದು ಯಾವುದೂ ಅಭ್ಯಾಸ ಇಲ್ಲ, ಎಲ್ಲರೂ ಅಭ್ಯಾಸ ಮಾಡ್ಕೊಳ್ತಾ ಹೋಗುದು, ಅಭ್ಯಾಸ ಇಲ್ಲ ಏನಿಲ್ಲ. ಹಾಗಾಗಿ ಬಹಳ ಆರೋಗ್ಯ ಎಲ್ಲ ಹಾಳಾಗೋಯ್ತು, ಕಾಲೆಲ್ಲ ಉಟ್ಕೊಳ್ತು, ಮುಳ್ಳೆಲ್ಲ ಚುಚ್ಚಿಗೆಲ್ಲ ಗಾಯಗಳಾಗಲ್ಲ ಎಲ್ಲ ಸಹಿಸ್ಕೊಂಡು ಕೊನೆಗೆ ಗಂಗೋತ್ರಿಗೆ ಬಂದರು. ಗಂಗೋತ್ರಿಗೆ ಬಂದಾಗ ಇನ್ನ ಮುಂದಕ್ಕೆ ಹೋಗಕ್ಕೆ ಆಗ್ತಾನೇ ಇಲ್ಲ ಅವ್ರಿಗೆ. ಆ ಥರ ಪರಿಸ್ಥಿತಿ ಬಂದಾಗ ಅಲ್ಲಿ ಮೌನಿ ಬಾಬಾ ಅಂತ ಅವರೊಬ್ರು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಇವ್ರಿಗೆ ಆಶ್ರಯ ಸಿಕ್ತು. ಆಶ್ರಮದಲ್ಲಿ ಆಶ್ರಯ ಸಿಕ್ತು ಅಂತ ಹೇಳಿದ್ರೆ ಇವ್ರು ಏನ್ ಮಾಡಿದ್ರು, ಅಲ್ಲಿಯೇ ಸೇವೆ ಪ್ರಾರಂಭ ಮಾಡಿಬಿಟ್ರು. ಏನ್ ಸಿಗುತ್ತೋ ಆ ಕೆಲಸಗಳು ಮಾಡೋದು. ಆಶ್ರಮದಲ್ಲಿ ಮೌನವಾಗಿರೋದು, ಯಾರ ಜೊತೆ ಮಾತಾಡೋದಿಲ್ಲ, ಭಗವಂತ ನಾಮಸ್ಮರಣೆ ನಿತ್ಯ ಮಾಡ್ತಾ ಇರುವುದು. ಈಗ ಯಾವಾಗಲೂ ಹೇಳೋದು ರಾಮನಾಮ, ನಾಲಿಗೆಯಲ್ಲಿ ರಾಮನಾಮ, ಕೈಗಳಿಂದ ರಾಮಸೇವೆ. ಇದು ಅವರ ಜೀವನದ ಇಡೀ ಜೀವನ. ಅವರು ಇದನ್ನೇ ಈ ಭಾವದಲ್ಲೇ ನಡೆಸಿದ್ರು. ನಾಲಿಗೆಯಲ್ಲಿ ರಾಮನಾಮ, ಕೈಗಳಿಂದ ರಾಮಸೇವೆ. ಕರ್ಮ ಮಾಡುವುದು ಭಗವಂತನಿಗಾಗಿ, ಸೇವೆ ಮಾಡುವುದು ಇನ್ನೊಬ್ಬರಿಗಾಗಿ. ಇದೊಂದು ಭಾವ ಅವ್ರ ಮನಸ್ಸಲ್ಲಿ ಹೇಳ್ತಾರೆ. ನಾನು ಓದಿಲ್ಲ, ನನಗೆ ವೇದ ಉಪನಿಷತ್ತಿಗೆಲ್ಲ ಓದಿದ್ದ ಅವಕಾಶವೂ ಇರಲಿಲ್ಲ. ಆದ್ರೆ ನಮ್ಮ ತಾಯಿಯಿಂದ ಒಂದು ಕಲ್ತಿದ್ದೆ, ಏನು, ನಮ್ಮ ತಾಯಿ ತುಂಬಾ ಸೇವೆ ಮಾಡೋರು, ತುಂಬಾ ಕರ್ಮಗಳವರು. ಆದ್ರಿಂದ ಅವಳು ಎಷ್ಟು ಸೇವೆ ಮಾಡ್ತಿದ್ರು ಅಂದ್ರೆ ಅವಳಿಂದ ಆ ಸೇವಾ ಗುಣವನ್ನ ಇವರು ಅಳವಡಿಸ್ಕೊಂಡಿದ್ದಾರೆ, ತಂದೆಯಿಂದ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಆ ಸೇವಾ ಗುಣವನ್ನು ಹೆಂಗೆ ಅಳವಡಿಸ್ಕೊಂಡಿದ್ರೆ ಹೋದ ಕಡೆ ಎಲ್ಲ ಅವ್ರು ಹೇಳ್ತಾರೆ, ನಾನು ಏನೂ ಇಲ್ಲದೆ ಹೋದವಳು ಅಷ್ಟು ವರ್ಷ, ಎಷ್ಟು 90, ಅವರು ದೇಹವನ್ನು ತ್ಯಜಿಸಿದಾಗ 95 ವರ್ಷ ಏನು ಯೋಚನೆ ಮಾಡಿ, ಅಲ್ಲಿವರೆಗೂ ಹಿಮಾಲಯದಲ್ಲಿ ಹಾಗೆ ಬರ್ತಿರುವಾಗ ಅವ್ರು ಹೇಳ್ತಾರೆ, ಯಾವುದೇ ಒಂದು ಆಶ್ರಮದಲ್ಲಿ ನನ್ನ ನೀನು ಹೋಗು ಇಲ್ಲಿರ್ಬೇಡ ಅಂತ ಹೇಳಿದ್ದೇ ಇಲ್ಲ. ಅವರೇ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಇರಿಸ್ಕೊಳ್ಳುವಂತ ಪರಿಸ್ಥಿತಿ. ಹಾಗೆ ಎಲ್ಲಿ ಹೋದ್ರೂ ಒಂದು ಈ ಇದರಿಂದ ರಾಮನಾಮ, ನಾಲಿಗೆಯಲ್ಲಿ, ಕೈಯಲ್ಲಿ ರಾಮಸೇವೆ, ಈ ಆದರ್ಶ ಮನಸ್ಸಲ್ಲಿ ಅವ್ರಿಗೆ ಬೇರೂರು ಬಿಟ್ಟಿತ್ತಲ್ಲ, ಅದರ ಸಹಾಯದಿಂದ ಅವ್ರು ಏನ್ ಮಾಡೋದು ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಒಳ್ಳೆಯ ಹೆಸರು ಕೊಡ್ತಿದ್ರು, ಎಲ್ಲಿ ಹೋದ್ರು ಅವ್ರ ಆಧ್ಯಾತ್ಮಿಕ ಜೀವನದ ಕಡೆಯೇ ಅವರು ಗಮನ. ಈಗ ಮಾಡ್ಕೊಂಡು ಅವರು ಮೌನಿ ಬಾಬಾ ಆಶ್ರಮದಲ್ಲಿ ಸುಮಾರು 7-8 ವರ್ಷಗಳ ಕಾಲ ಸೇವೆ ಮಾಡಿದ್ರು. 7-8 ವರ್ಷಗಳ ಕಾಲ ಅವರು ಸಾಧು ಸಂತರ ಸೇವೆ, ಭಗವಂತನ ಸೇವೆ. ಗಂಗೋತ್ರಿ ಅಲ್ವಾ, ಗಂಗೋತ್ರಿ ಗಂಗಾ ಮಾತೆ ಹತ್ರ ದಿನ ಗಂಗಾ ಸ್ನಾನ, ಗಂಗಾ ದರ್ಶನ, ಧ್ಯಾನ, ಜಪ, ಸಾಧು ಸೇವೆ, ಈಗ ಅಡುಗೆ ಮಾಡೋದು, ಪೂಜೆಗಳು ಮಾಡ್ಕೊಡೋದು ಎಲ್ಲ ಮಾಡ್ತಾ ಇದ್ರು. ಎಷ್ಟು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹೇಗೆ 7-8 ವರ್ಷಗಳು ನನ್ನ ಜೀವನದಲ್ಲಿ ಕಳೆದು ಹೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾತಾಡಿ. ಆಮೇಲೆ ಪರಿಸ್ಥಿತಿ ಏನೋ ಬಂತು, ಅವರು ಮತ್ತೆ ಆ ಸ್ಥಳವನ್ನೂ ಬಿಟ್ಟು ಹೋಗ್ಬೇಕಾಯ್ತು. ಅವಾಗ ಆ ಕಡೆ ಗಂಗೆ, ಆ ಕಡೆ ದಡದಲ್ಲಿ ಲಕ್ಷ್ಮಣ್ ದಾಸ್ ಅಂತ ಅವಧೂತರು ಇದ್ರು. ಆಗಿನ ಕಾಲದಲ್ಲಿ ತುಂಬಾ ಜನ ಒಳ್ಳೊಳ್ಳೆ ಅವಧೂತರು, ಭಗವಂತನ ಸಾಕ್ಷಾತ್ ಆ ಪುಸ್ತಕದಲ್ಲೇ ಬರುತ್ತೆ, ಅನೇಕ ಹೆಸರು ಬರುತ್ತೆ. ತುಂಬಾ ಜನ ಒಳ್ಳೊಳ್ಳೆ ಸಾಧುಗಳು, ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು, ಈ ಪ್ರಪಂಚದಲ್ಲಿ ಏನೇನೋ ಆಸಕ್ತಿ ಇಲ್ಲ, ಉನ್ನತವಾದ ಸ್ಥಿತಿಯನ್ನ ತಲುಪಿರೋರು ಆಧ್ಯಾತ್ಮಿಕತೆಯಲ್ಲಿ ಅಂತ ಹಲವರನ್ನ ಮಾತಾಜಿಯ ಜೀವನದಲ್ಲಿ ನಾವು ನೋಡ್ಬೋದು. ಹೀಗೆ ಆತ ಲಕ್ಷ್ಮಣ್ ದಾಸ್ ಅಂತ ಒಬ್ಬ ಅವಧೂತರು, ಅವ್ರದೊಂದು ಆಶ್ರಮ ಇರುತ್ತೆ. ಇವ್ರು ಏನೋ ಪರಿಸ್ಥಿತಿಗಳಲ್ಲಿ ಏನೋ ಸರಿ ಹೋಗ್ಲಿಲ್ಲ, ಏನೋ ಘಟನೆಗಳಾದವು. ಆಗ ಅವ್ರು ಏನ್ ಮಾಡೋದು, ನನಗೆ ಸಮಯದ ಅಭಾವದಿಂದ ಅಷ್ಟು ಹೇಳಲಿಕ್ಕಾಗಲ್ಲ, ವಿರೋಧವಾಗಿ ಪುಸ್ತಕದಲ್ಲಿ ಇದೆ ಇವೆಲ್ಲ. ಆ ಕಡೆ ದಡದಲ್ಲಿ ಲಕ್ಷ್ಮಣ್ ದಾಸ್ ಅಂತ ಅವಧೂತರಿದ್ರು. ಅವ್ರ ಹತ್ರ ಹೋಗೊಂದು ಸುಮಾರು ವರ್ಷ ಸೇವೆ ಮಾಡಿದ್ರು ಅವಧೂತರ ಹತ್ರ. ಈ ಮಾತಾಜಿಗೆ ಏನಾಗ್ತಿತ್ತು ಅಂದ್ರೆ ಅವ್ರ ಆಧ್ಯಾತ್ಮಿಕ ಪಿಪಾಸೆ ಎಲ್ಲಿರ್ಲಿಕ್ಕೂ ಬಿಡಲ್ಲ, ಅಂದ್ರೆ ಕೆಳಗೆ ಇರ್ಲಿಕ್ಕೆ ಬಿಡೋಲ್ಲ. ಮೊದಲನಾಗಿ ಕಡಲ ತಳಿಯಿಂದ ಬಂದಿದ್ದಾರೆ, ಎಷ್ಟು ಸಿ ಲೆವೆಲ್ ಅಲ್ವಾ, ಇಲ್ಲಿಂದ ಇವರು ಅಗದಿಗೆ ಹೋಗಿದ್ದಾರೆ, ಅಲ್ಲಿಯೂ ಅವ್ರು ಸುಮ್ಮನೆ ಇರೋದು ಬಿಡಲ್ಲ. ಗಂಗೋತ್ರಿ ತನಕ ಆಗ್ತದಲ್ಲ, ಅಲ್ಲಿಂದ ಮುಂದಕ್ಕೆ ಅವ್ರು ಅನಿಸ್ತಿತ್ತು ಇಲ್ಲಿಂದ ಮೇಲೆ ಗೋಮುಖ ಇದೆ. ಅವ್ರು ಮಧ್ಯೆ ಗೋಮುಖಕ್ಕೆ ಹೋಗಿ ಬಂದು ಮಾಡ್ತಾ ಇದ್ರು. ಹೋಗಿ ಬಂದು ಅಲ್ಲಿ ಸಾಧನೆ ಮಾಡೋದು ಮಾಡ್ತಿದ್ರು. ಒಂದು ದಿನ ಅವ್ರು ಅನ್ನಿಸ್ತು, ನಾನು ಇಲ್ಲಿ ಇಟ್ಕೊಡ್ದು, ಇನ್ನೂ ಮೇಲೆ ಹೋಗ್ಬೇಕು, ಅಲ್ಲಿ ಹೋಗಿ ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವುದೂರಿಗೆ ಗೋಮುಖಕ್ಕೆ ಹೋಗ್ಬಿಟ್ರು. ಗೋಮುಖದಲ್ಲೂ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಹೋಗಿ ಇವರು ಸೇವೆ ಮಾಡ್ಕೊಂಡು, ಅಲ್ಲಿಯೂ ಹಂಗೆ ಸೇವೆ ಮಾಡ್ಕೊಂಡು ಇದ್ರು ಆಶ್ರಮದಲ್ಲಿ. ಅದ್ಯಾವುದು ಲಾಲ್ ಬಾಬಾ ಆಶ್ರಮ ಅಂತ ಅಲ್ಲಿ. ಅವ್ರದ್ದು ತುಂಬಾ ಚೆನ್ನಾಗಿದೆ ಅವ್ರ ಜೀವನ ಇಲ್ಲ. ಲಾಲ್ ಬಾಬಾ ಅನ್ನೋ ಜೀವನ ಬಹಳ ಚೆನ್ನಾಗಿದೆ. ಅವ್ರು ಭಾರಿ ತುಂಬಾ ತಿಂತಿದ್ರಂತೆ. ನಾನು ತುಂಬಾ 1-2 ವಾಕ್ಯದಲ್ಲಿ ಹೇಳಿ ಮುಗಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಲಾಲ್ ಬಾಬಾ ಅವರು ಸನ್ಯಾಸಿಗಳು. ಅವ್ರಿಗೆ ಆದ್ರೆ ಒಂದೇ ಒಂದು ಸಮಸ್ಯೆ ಇತ್ತು ಅವ್ರ ಜೀವನದಲ್ಲಿ. ಏನಂದ್ರೆ ಅವ್ರು ಭರ್ಜರಿಯಾಗಿ ತಿನ್ಬೇಕಿತ್ತಂತೆ, ಏನು ಸಾಕಾಗ್ತಿಲ್ಲ. ಎಷ್ಟು ಅಂದ್ರೆ ಒಂದು ಅನ್ನಛತ್ರಕ್ಕೆ ಹೋದ್ರೆ ಅನ್ನಛತ್ರದಲ್ಲಿ ಮಾಡಿರೋ ಅಷ್ಟು ಅಡಿಗೆ ಒಬ್ಬರೇ ತಿನ್ಬೇಕಾಗ್ತಿತ್ತು, ಅಂದ್ರೂ ಹೊಟ್ಟೆ ತುಂಬಿಲ್ಲ. ಅವ್ರಿಗೆಲ್ಲ ಹಾಸ್ಯ ಮಾಡೋರು ಬೇರೆ ಸಾಧುಗಳೆಲ್ಲ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಒಂದಿನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದ, ಈ ಶರೀರ ಇದೇ ಪ್ರಯೋಜನ, ಗಂಗೆ ವಿಸರ್ಜನೆ ಮಾಡ್ಬಿಡ್ತೀನಿ ಅಂತ ಹೋದವರು ಗೋಮುಖಕ್ಕೆ. ಹತ್ತಿ ಮೇಲಕ್ಕೆ ಗೋಮುಖಕ್ಕೆ ಹೋದಾಗ ಅಲ್ಲಿ ವಿಷ್ಣುದಾಸ್ ಅಂತ ಇನ್ನೊಬ್ಬರು ಸಂತರು, ಎಲ್ಲ ಒಬ್ಬರಿಗಿಂತ ಒಬ್ರು
ಆಧ್ಯಾತ್ಮಿಕ ಸಂತರು ಉನ್ನತವಾದ ಸ್ಥಿತಿಯಲ್ಲಿದ್ದರು. ಅವರನ್ನು ನೋಡಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ನೀನ್ ಏನು ಯೋಚನೆ ಮಾಡಬೇಡ, ಇವತ್ತು ನೀನು ನಿನ್ನ ಹೊಟ್ಟೆಗಾಗಿ ನಿನ್ನ ಹೊಟ್ಟೆಯ ಹಸಿವಿನ ಪೂರೈಸಿಕೆ ಒದ್ದಾಡ್ತಿದ್ಯಾ, ನಾಳೆ ಮುಂದೊಂದು ದಿನ ಬರುತ್ತೆ ನಿನ್ನ ಜೀವನದಲ್ಲಿ ಸಾವಿರಾರು ಹೊಟ್ಟೆಗಳನ್ನು ನೀನು ತುಂಬಿಸ್ತೀಯಾ ಅಂತ ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದ ಬಲದಿಂದ ಅವರು ಗೋಮುಖದಲ್ಲಿ ದೊಡ್ಡ ಆಶ್ರಮ ತೆಗೆದು ಇವು ಸಮಸ್ಯೆಯೂ ಪರಿಹಾರವಾಗಿ ಅನೇಕ ವರ್ಷಗಳು, ಈಗ ಬಹುಶಃ ಹಣ ಕೊಟ್ಟೆ ತಗೋಬೇಕು ಅಂತ ಕಾಣುತ್ತೆ. ಆಗ ತುಂಬಾ ವರ್ಷಗಳವರಲ್ಲಿ ಆ ಆಶ್ರಮದಲ್ಲಿ ಎಲ್ಲವೂ ಮುಕ್ತ, ಊಟ ತಿಂಡಿ ಮಲಗಕ್ಕೆ ವ್ಯವಸ್ಥೆಗಳು, ಚಳಿ ಇರ್ತಲ್ಲ ಅದಕ್ಕೆ ಏನ್ ಬೇಕು ಹೊದಿಕೆಗಳಾಗ್ಲಿ ಎಲ್ಲವೂ ಮುಕ್ತವಾಗಿ ಕೊಡುವಂತಹ ಒಂದು ದೊಡ್ಡ ಆಶ್ರಮ ಪ್ರಾರಂಭವಾಯಿತು ಲಾಲ್ಬಾಗ್. ಆ ಆಶ್ರಮದಲ್ಲಿ ಮಾತಾಜಿ ಹೋಗಿ ಆಶ್ರಯ ಪಡೆದರು. ಅಲ್ಲಿ ಸುಮಾರು ವರ್ಷಗಳಿದ್ರು. ಅಲ್ಲಿರುವಾಗ ಅವರ ಆಧ್ಯಾತ್ಮಿಕ ಭಾಷೆ ಅಲ್ಲಿಗೂ ಇರ್ಲಿಕ್ಕಿಲ್ಲ. ಅದು ಹೇಳ್ತು ಮನಸ್ಸು ಮನೆಯಲ್ಲಿ ಅನಿಸ್ತಿತ್ತು, ಮೇಲೆ ಮೇಲೆ ಹೋಗ್ತಾ ಸಂಸಾರ ಕೆಳಗಡೆ ಬಿಡೋದು. ಮಾತಾಜಿ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಮೇಲೆ ಮೇಲೆ ಹೋಗ್ತಾ ಏನಾಗುತ್ತೆ, ನಾವು ಸಂಸಾರ ನಮ್ಮಿಂದ ಕೆಳಗೆ ಬೀಳ್ತಾ ಹೋಗುತ್ತೆ. ಇವ್ರಿಗೆ ಮೊದಲ ಸಂಸಾರ ಕಟ್ಟೆಳೆಯೋದು ಏನು ಇದ್ದಿದ್ದಿಲ್ಲ, ಅಲ್ಲಿ ಬಾಹ್ಯವಾಗಿ ಏನಿರಲಿಲ್ಲ. ಆದ್ರೆ ಆಂತರಿಕವಾಗಿ ಮನಸ್ಸಿರುತ್ತಲ್ಲ, ಮನಸ್ಸೊಳಗೆ ಸಂಸಾರ ತಾನೇ ಇರೋದು ಇನ್ನಲ್ಲಿದೆ. ಆ ಮನಸ್ಸನ್ನೂ ಕೂಡ ಅವ್ರು ಹೇಗೆ ಜಯಿಸಿದ್ರು ಅಂತ ಹೇಳಿದ್ರೆ, ಬಟ್ ಇವರು ಮೇಲೆ ಮೇಲೆ ಹೋಗ್ತಾ ಸಂಸಾರ ಕೆಳಗೆ ಜಾರಿ ಬೀಳುತ್ತೆ. ಹಾಗಾದ್ರೆ ನಾನು ಇನ್ನೂ ಮೇಲೆ ಹೋಗ್ಬೇಕು ಅಂತ ಆಸೆ ಬರುತ್ತೆ. ಲಾಲ್ ಬಾಬಾ ಹತ್ರ ಹೇಳಿದ್ರು, ನಾನು ತಪೋವನಕ್ಕೆ ಹೋಗಿ ಮಾಡ್ತೀನಿ ಅಂತ. ಅವ್ರು ತುಂಬಾ ಹೇಳ್ತಾರೆ, ಇಲ್ಲ ಅಲ್ಲಿ ಹೋಗ್ಲೇಬೇಡ, ನೀ ಅಲ್ಲಿ ಹೋದ್ರೆ 3 ತಿಂಗಳಲ್ಲಿ ನಾವು ನಿನ್ನ ದೇಹವನ್ನ ಶವವನ್ನೇ ನಾವು ಸಾಗಿಸ್ಬೇಕಾಗ್ಬಿಡುತ್ತೆ. ಆ ತರ ಪರಿಸ್ಥಿತಿ ಅಂತ ಎಷ್ಟು ಹೇಳಿದ್ರು ಕೇಳಿದೆ ಅವರು. ಒಂದು ಸ್ವಲ್ಪ ವಿಚಿತ್ರವಾಗುತ್ತೆ. ಅಲ್ಲಿ ಹೋಗದೆ ಅಂತ ತೀರ್ಮಾನ ಮಾಡಿದ್ರು. ಅವಾಗ ಇವರೆಲ್ಲ ದವಸ ಧಾನ್ಯಗಳು ಏನೇನ್ ಬೇಕೋ ಎಲ್ಲವನ್ನೂ ಅಲ್ಲಿ ಕಳಿಸ್ಕೊಟ್ರು. ಅಲ್ಲೊಂದು ದೊಡ್ಡ ಗುಹೆ, ಆ ಗುಹೆಯಲ್ಲಿ ಹೋಗಿ ಇವರು ಮೊದಲನೇ ದಿನ ತಪೋವನಕ್ಕೆ ಹೋಗಿ ಕಾಲಿಟ್ಟು ಹೋಗೋದು ತುಂಬಾ ದುರ್ಗಮವಾದ ಸ್ಥಿತಿ. ಹೋಗೋದು ಎಷ್ಟು ಕಷ್ಟ ಅಂದ್ರೆ, ಎಷ್ಟು ಇಕ್ಕಟ್ಟಾದ ದಾರಿ ಇದೆ ಅಂತ ಹೇಳಿದ್ರೆ ಇಬ್ಬರಿಬ್ಬರು ಒಟ್ಟೊಟ್ಟಿಗೆ ನಡೆಯಕ್ಕಾಗಲ್ಲ. ಎಷ್ಟು ಇಕ್ಕಟ್ಟಿರ್ಬೋದು ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಹಿಂಗೆ ನಡೆಯೋಂಗಿಲ್ಲ, ಒಬ್ಬರ ಹಿಂದೆ ಒಬ್ರು ಹೋಗ್ಬೇಕು. ಅಷ್ಟು ಕಡಿದಾದ ದಾರಿ ಇದೆ, ದುರ್ಗಮವಾದದ್ದು ಗೋಮುಖಕ್ಕೆ ಹೋಗೋದು. ಅಲ್ಲಿಂದ ಮೇಲೆ ಇನ್ನೂ ದುರ್ಗಮವಾದ ರಸ್ತೆ ಇದೆ. ಯಾಕೆಂದ್ರೆ 1 ಕಿಲೋಮೀಟರ್ ಅಷ್ಟು ಆಗ ಇವ್ರು ಮಾತಾಜಿ ಹೋದಾಗ 1 ಕಿಲೋಮೀಟರ್ ಎಷ್ಟಿರೋದಿಲ್ಲ, ನೀರ್ದಲ್ ಮೇಲೆ ನಡಿಬೇಕಿತ್ತು. ನೀರ್ದಲ್ ಮೇಲೆ 1 ಕಿಲೋಮೀಟರ್ ನಡಿಬೇಕು. ಅದಾದ್ಮೇಲೆ ಕಡಿದಾದ ಗೋಡೆಯಲ್ಲಿ ಇದಂತೂ ನಿಂಪಿಸ್ಕೊಳ್ಳೇಬೇಡಿ, ಬೆಟ್ಟಗಳು ಹಿಂಗೆ ಗೋಡೆ ತರ ಇರುತ್ತೆ, ಅದ್ರ ಮೇಲೆ ನಡಿಬೇಕು. ಅದು ತುಂಬಾ ದುರ್ಗಮವಾದದ್ದು, ಕಷ್ಟಕರವಾದದ್ದು. ಅಲ್ಲಿ ನಡೆಯುವಾಗ ನಿಮ್ಮ ಪ್ರತಿಯೊಂದು ಹೆಜ್ಜೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲಿಂದ ಕಲ್ಲಿನ ಬಂಡೆಗಳು ಬೀಳ್ತಾ ಇರುತ್ತೆ. ಆಮೇಲೆ ನದಿ ಹರಿತಾ ಇರೋದ್ರಿಂದ ಅಲ್ಲೆಲ್ಲ ಪಾಚಿ, ಜಾರುವಿಕೆ, ಕಾಲು ಸ್ಲಿಪರಿ, ಬೀಳೋ ಚಾನ್ಸಸ್. ಈ ತರ ಪರಿಸ್ಥಿತಿಯಲ್ಲಿ ಇಂಥದೆಲ್ಲ ಗೊತ್ತಿದ್ದು ಕೂಡ ಅವ್ರು ಇದೆಲ್ಲ ಮಾಡ್ಕೊಂಡು ಮೇಲೆ ಹೋಗಿ ಗುಹೆಯಲ್ಲಿ ಹೋಗ್ಬಿಟ್ಟು 9 ವರ್ಷಗಳ ಕಾಲ ಯಾರಿಲ್ಲ. 6 ತಿಂಗಳು ತೆಗೆದಿರ್ತಿತ್ತಲ್ವ ಬಾಗ್ಲು ಎಲ್ಲ, ಈ ಗಂಗೋತ್ರಿ ಇವೆಲ್ಲ 4 ಧಾಮಗಳು 6 ತಿಂಗಳು ಬಾಗಿಲು ತೆಗೆದಾಗ ಎಲ್ಲೋ ಕೆಲವು ಸಾಹಸಿಗರು